ಈ ವಿಡಿಯೋದಲ್ಲಿ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಸ್ಮಾರ್ಟ್ ಮನಿ ಕಾನ್ಸೆಪ್ಟಲ್ಲಿ CHOCH ಅಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್, ಆರ್ಡರ್ ಬ್ಲಾಕ್, ಬ್ರೇಕ್ ಆಫ್ ಸ್ಟ್ರಕ್ಚರ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್, ಈ 5ನ ಯೂಸ್ ಮಾಡಿಕೊಂಡು ನಾವು ಒಂದು ಟ್ರೇಡ್ನ ಯಾವ ರೀತಿ ತೊಗೊಳ್ಳೋದು, ಯಾವ ರೀತಿ ಸ್ಟಾಪ್ ಲಾಸ್ ಇಡೋದು, ಯಾವ ರೀತಿ ಟಾರ್ಗೆಟ್ನ ನಾವು ಬುಕ್ ಮಾಡೋದು ಅಂತ ತಿಳ್ಕೊಂಡು ಬನ್ನಿ ಫ್ರೆಂಡ್ಸ್. ನಾವಿಲ್ಲಿ ನೋಡೋದಾದರೆ ನಾವು ಇಲ್ಲಿ ಕ್ಲಿಯರಾಗಿ ನಮ್ಗೆ ಕಾಣಿಸುತ್ತೆ ಸಪೋರ್ಟು ರೆಸಿಸ್ಟೆನ್ಸು, ಹೌದಲ್ವಾ? ಇದು ಒಂದು ಸ್ಟ್ರಾಂಗ್ ಸಪೋರ್ಟ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಇದನ್ನು ನಾವು ಒಂದು ಸ್ಟ್ರಾಂಗ್ ಸಪೋರ್ಟ್ ಏರಿಯಾ ಅಂತ ಕನ್ಸಿಡರ್ ಮಾಡ್ಬೋದು. ಸೊ ಪ್ರೈಸು ಯಾವಾಗ ಸಪೋರ್ಟ್ ಏರಿಯಾ ಹತ್ರ ಬರುತ್ತೆ ನೋಡಿ, ಇಲ್ಲಿ ಲಿಕ್ವಿಡಿಟಿ ಸ್ವೀಪ್ ಆಗಿದೆ. ಸೊ ಲಿಕ್ವಿಡಿಟಿ ಸ್ವೀಪ್ ಅಥವಾ ಸ್ಟಾಪ್ ಲಾಸ್ ಅಂತ ಹೇಳ್ತಾರೆ. ಸೊ ಇದು ಲಿಕ್ವಿಡಿಟಿ ಸ್ವೀಪ್ ಆದಮೇಲೆ ನಾವು ಏನಕ್ಕೋಸ್ಕರ ವೆಯ್ಟ್ ಮಾಡಬೇಕು ಅಂದರೆ ಚೇಂಜ್ ಆಫ್ ಕ್ಯಾರೆಕ್ಟರ್ಗೋಸ್ಕರ ವೆಯ್ಟ್ ಮಾಡಬೇಕು. ಇಲ್ಲಿ ನೋಡಿ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಓಕೆ, ಚೇಂಜ್ ಆಫ್ ಕ್ಯಾರೆಕ್ಟರ್ ಆದಮೇಲೆ ನಾವೇನಕ್ಕೋಸ್ಕರ ಇಲ್ಲಿ ಆರ್ಡರ್ ಬ್ಲಾಕ್ನ ನಾವು ಹುಡುಕಬೇಕಾಗುತ್ತೆ. ಇದು ಆ್ಯಕ್ಚುಲಿ ಆರ್ಡರ್ ಬ್ಲಾಕ್, ಇಲ್ಲಿ ಈ ಪ್ಲೇಸಲ್ಲಿ ಆರ್ಡರ್ ಬ್ಲಾಕ್ ಬರುತ್ತೆ. ಸೊ ಇಲ್ಲಿ ಡೇ ಎಂಡ್ ಆಗಿಬಿಟ್ಟಿದೆ. ಸೊ ನೋಡೋಣ ನೆಕ್ಸ್ಟು ಟ್ರೇಡು ಯಾವ ರೀತಿ ಎಲ್ಲಿ ಸಿಗುತ್ತೆ ಅಂತ. ಇದು ಆ್ಯಕ್ಚುಲಿ ಸಪೋರ್ಟ್ ಜನ ಅಲ್ಲ. ಓಕೆ 5 ಮಿನಿಟ್ಸೇ ಇದೆ. ಓಕೆ, ಬ್ಯಾಕ್ ಸೈಡ್ ನೋಡಿ. ಇಲ್ಲಿದೆ, ಇಲ್ಲಿ ಇಲ್ಲಿ ನೀಟಾಗಿ ಗೊತ್ತಾಗ್ತದೆ ನೋಡಿ. ಇಲ್ಲಿ ಸಪೋರ್ಟ್ ತೊಗೊಂಡು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ. ಫಸ್ಟು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಬೇಕು. ಚೇಂಜ್ ಆಫ್ ಕ್ಯಾರೆಕ್ಟರ್ ಆದ ನಂತರ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಬೇಕು. ಒಂದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಆದಮೇಲೆ ನಾವು ಆರ್ಡರ್ ಬ್ಲಾಕ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಬ್ರೇಕ್ ಆಫ್ ಸ್ಟ್ರಕ್ಚರ್ ಕೆಳಗಡೆ ಆರ್ಡರ್ ಬ್ಲಾಕ್ ಬರುತ್ತೆ. ಆರ್ಡರ್ ಬ್ಲಾಕ್ನ ನಾವು ಮಾರ್ಕ್ ಮಾಡಿಕೊಂಡ್ರೆ ಈ ರೆಡ್ ಕ್ಯಾಂಡಲ್ ಇದೆಯಲ್ಲ, ಈ ರೆಡ್ ಕ್ಯಾಂಡಲೇ ಆರ್ಡರ್ ಬ್ಲಾಕ್. ಅಲ್ಲಿ ಮಾರ್ಕ್ ಮಾಡ್ಕೊಳ್ತೀವಿ ಅಂದರೆ ಒನ್ಸ್ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗಿ ಮೇಲ್ಗಡೆ ಹೋಗಿ ಅಲ್ಲಿಂದ ರಿವರ್ಸ್ ಬರಬೇಕು ಪ್ರೈಸು. ನಾವು ಫಿಬೊನಾಚಿ ಟೂಲಿಂದ ಈ ಲೇಟೆಸ್ಟ್ ಸ್ವಿಂಗ್ ಲೋ ಇದೆ ಅಲ್ವಾ, ಅಲ್ಲಿಂದ ಮತ್ತು ಈ ಎಲ್ಲಿಂದ ಪ್ರೈಸು ರಿವರ್ಸ್ ಆಗುತ್ತಲ್ವ ಅಲ್ಲಿ ತನಕ ಫಿಬೊನಾಚಿ ಟೂಲು ಡ್ರಾ ಮಾಡ್ಕೋಬೇಕಾಗುತ್ತೆ. ಈ ಆರ್ಡರ್ ಬ್ಲಾಕು ಫಸ್ಟು ಡ್ರಾ ಮಾಡಾದಮೇಲೆ ನೆಕ್ಸ್ಟು ಫಿಬೊನಾಚಿ ಟೂಲಿಂದ ಲೇಟೆಸ್ಟ್ ಸ್ವಿಂಗ್ ಲೋಯಿಂದ ಲೇಟೆಸ್ಟ್ ಸ್ವಿಂಗ್ ಹೈವರೆಗೂ ನಾವು ಮಾರ್ಕ್ ಮಾಡಿಕೊಂಡ್ರೆ ಅಲ್ಲಿ ಮಿನಿಮಮ್ ನಮಗೆ 60% ಅಥವಾ 50%, 60%, 70% ಇನ್ ಬಿಟ್ವೀನಲ್ಲೇ ಈ ಆರ್ಡರ್ ಬ್ಲಾಕ್ ಇತ್ತು ಅಂದರೆ ಅದು ವ್ಯಾಲಿಡ್ ಆರ್ಡರ್ ಬ್ಲಾಕ್. ಮತ್ತು ವ್ಯಾಲಿಡ್ ಆರ್ಡರ್ ಬ್ಲಾಕ್ ಅನ್ನೋದಕ್ಕಿಂತ ನಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಪ್ರೀಮಿಯಮ್. ಇದು 50%ಗಿಂತ ಮೇಲ್ಗಡೆ ಸಿಕ್ತು ಅಂದರೆ ಅದು ಪ್ರೀಮಿಯಮ್. ಅಂದರೆ ಅಷ್ಟು ನಾವು ಜಾಸ್ತಿ ಒಂದು ಪ್ರಾಡಕ್ಟ್ನ ಜಾಸ್ತಿ ಅಮೌಂಟ್ ಕೊಟ್ಟು ತೊಗೊಳ್ತಾ ಇರೋ ಥರ ಪ್ರೀಮಿಯಮ್ ಅಂದರೆ. ಡಿಸ್ಕೌಂಟ್ ಅಂದರೆ ಒಂದು ಪ್ರಾಡಕ್ಟ್ನ 100 ರೂಪಾಯಿ ಅಂತಂದರೆ ನಾವು ಲೆಸ್ ದ್ಯಾನ್ 50% ಕೊಟ್ಟು ತೊಗೊಳ್ಳೋ ಥರ. ಈ 50%ಗಿಂತ ಕೆಳಗಡೆ ಸಿಕ್ಕಿದೆ. ಓಕೆ, ನಾವು ಆರ್ಡರ್ ಬ್ಲಾಕ್ ಏನು ಬುಕ್ ಮಾಡಿದ್ದೀವಿ, ಆರ್ಡರ್ ಬ್ಲಾಕ್ ಏನು ಮಾರ್ಕ್ ಮಾಡಿದ್ದೀವಿ ಇಲ್ಲಿ, ಸೊ ಅದು 50%ಗಿಂತ ಕೆಳಗಡೆನೇ ಇದೆ, ಹೌದಲ್ವಾ? ಸೊ ಆವಾಗ ನಾವೇನು ಮಾಡಬೇಕು, ಈ ಆರ್ಡರ್ ಬ್ಲಾಕ್ ಏರಿಯಾ ಏನಿದೆ ಅಲ್ಲಿ ಆರ್ಡರ್ ಬ್ಲಾಕಿಂದ ಸ್ವಲ್ಪ ಒಂದು ಪಾಯಿಂಟ್ ಮೇಲ್ಗಡೆ ನಮ್ಮ ಎಂಟ್ರಿ ತೊಗೊಂಡು ಸ್ಟಾಪ್ ಲಾಸ್ ಬಂದು ಅದಕ್ಕಿಂತ ಆರ್ಡರ್ ಬ್ಲಾಕಿಂದ ಕೆಳಗಡೆ 1 ಪಾಯಿಂಟು ಅಲ್ಲಿ ನಮ್ಮ ಸ್ಟಾಪ್ ಲಾಸ್ ಇಡಬೇಕು. ಮಿನಿಮಮ್ ಎಲ್ಲಿ ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಪ್ರೀವಿಯಸ್ ಹೈ, ಅಂದರೆ ನಾವು ಇಲ್ಲಿ ತನಕ ಇದು ಹೈ ಅಲ್ವಾ, ಅಲ್ಲಿ ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಪ್ರೀವಿಯಸ್ ಸ್ವಿಂಗ್ ಹೈ ಅಲ್ಲಿ ತನಕ ನಾವು ಅಲ್ಲಿ ನೋಡಿ. ನಾವು ರಿಸ್ಕ್ ರಿವಾರ್ಡ್ ನೋಡೋದಾದರೆ ನಾವು 20
20 ಪಾಯಿಂಟ್ ರಿಸ್ಕ್ಗೆ 85 ಪಾಯಿಂಟ್ ನಮಗೆ ರಿವಾರ್ಡ್ ಸಿಕ್ಕಿದೆ. ಅಂದರೆ ಆಲ್ಮೋಸ್ಟ್ 1:4 ಈ ರೀತಿ ಆರ್ಡರ್ ಬ್ಲಾಕ್ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದ್ರ ಬಗ್ಗೆ ಈ ಇಂಡಿಕೇಟರ್ ಬಗ್ಗೆ ನಿಮ್ಗೆ ಏನಾದರೂ ಬೇಕು, ಅದೇ ಆ್ಯಕ್ಚುಲಿ ಈ ಇಂಡಿಕೇಟರ್ನ ಯೂಸ್ ಮಾಡಿಕೊಂಡ್ರೆ ನಮಗೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಎಲ್ಲಾಗಿದೆ, ಬ್ರೇಕ್ ಆಫ್ ಸ್ಟ್ರಕ್ಚರ್ ಎಲ್ಲಾಗಿದೆ ಮತ್ತು ಚೇಂಜ್ ಆಫ್ ಕ್ಯಾರೆಕ್ಟರ್ ಎಲ್ಲಾಗಿದೆ. ಈ ಇಂಡಿಕೇಟರಿಂದನೇ ನಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಮಗೆ ಟ್ರೇಡಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ಇಂಡಿಕೇಟರ್ ನೇಮ್ ಬೇಕು ಅಂತಂದರೆ ಇಂಡಿಕೇಟರ್ ಅಂತ ಕಾಮೆಂಟ್ ಮಾಡಿ, ನಾ ಇಂಡಿಕೇಟರ್ ನೇಮ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಡಿಕೇಟರ್ ನೇಮು ಪ್ಲಸ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ ಇನ್ನೊಂದು ಸ್ಟ್ರಾಟಜಿ ಹೇಳ್ತಾ ನಾನು ಇಂಡಿಕೇಟರ್ ನೇಮ್ ಕೂಡ ನಿಮಗೆ ರಿವೀಲ್ ಮಾಡ್ತೀನಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ದಿಸ್ ವಿಡಿಯೋ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.